ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ 6 ದಿನ ಎಸ್ಐಟಿ ಕಸ್ಟಡಿಗೆ ಈಗ ಕೋರ್ಟ್ ನೀಡಿದೆ 10 ದಿನ ಎಸ್ಐಟಿ ಕೇಳ್ತಾ ಇದ್ದಿದ್ದು ಜೂನ್ 6ರವರೆಗೆ ಎಸ್ಐಟಿ ಕಸ್ಟಡಿಗೆ ಈಗ ಪ್ರಜ್ವಲ್ ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ಎಸ್ಐಟಿ ಕಸ್ಟಡಿಗೆ ರೇವಣ್ಣ ಅವರು 4 ದಿನ ಕಸ್ಟಡಿಯನ್ನು ಎದುರಿಸಬೇಕಾಗಿತ್ತು ಪ್ರತಿದಿನ 1 ಗಂಟೆ ವಕೀಲರ ಭೇಟಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಹಲವು ಬೇಡಿಕೆಗಳನ್ನ ಪ್ರಜ್ವಲ್ ಅವರ ಪರ ವಕೀಲರು ಇಟ್ಟಿದ್ರು ಇವತ್ತು ಕೋರ್ಟ್ನಿಂದ ಎಸ್ಐಟಿ ಕಡೆಗೆ ಪ್ರಜ್ವಲ್ ರೇವಣ್ಣ ಅವರು ಎಸ್ಐಟಿ ಕಚೇರಿಗೆ ಈಗ ಪೊಲೀಸರು ಕರೆತಂದಿದ್ದಾರೆ 6 ದಿನಗಳ ಕಾಲ ವಿಚಾರಣೆಯನ್ನ ಎಸ್ಐಟಿ ನಡೆಸಲಿದೆ ಕೋರ್ಟ್ನಿಂದ ಎಸ್ಐಟಿ ಕಡೆಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಈಗ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇದ್ದಾರೆ ಕೋರ್ಟ್ನಲ್ಲಿ ಸುದೀರ್ಘವಾಗಿ ಮಧ್ಯಾಹ್ನ 1:30ರಿಂದ ಅವರಿದ್ರು ಕಾರಣ ಅವ್ರನ್ನ ಬೋರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಿದ್ರು ಅಲ್ಲಿಂದ ನೇರವಾಗಿ ಕೋರ್ಟಿಗೆ ಕರ್ಕೊಂಡು ಹೋದ್ರು 1.5 ಗಂಟೆಯಿಂದ ಅವರು ಕೋರ್ಟ್ನಲ್ಲೇ ಕೂತ್ಕೊಂಡಿದ್ರು ಕೋರ್ಟ್ನ ಆಚೆಗೆ ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನ ಈಗ ಕೋರ್ಟ್ನಿಂದ ಅವರನ್ನ ನೇರವಾಗಿ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಸ್ಐಟಿ ಕಸ್ಟಡಿಯಲ್ಲೇ ಇರ್ತಾರೆ ಇವತ್ತು ಮಧ್ಯಾಹ್ನ 1:30ರಿಂದ ಅವರು ಕೋರ್ಟ್ನ ಎದುರು ಭಾಗದಲ್ಲಿ ಕಾಯ್ತಾ ಇದ್ರು ಆಮೇಲೆ ನ್ಯಾಯಾಧೀಶರು ಬಂದ ನಂತರ ಕೋರ್ಟ್ ಒಳಗಡೆ ಹೋದ್ರು ಕಟಕಟೆಯಲ್ಲಿ ನಿಂತ್ಕೊಂಡ್ರು ವಾದ ಪ್ರತಿವಾದವನ್ನು ಆಲಿಸ್ತಾ ಇದ್ದಾಗ ತಲೆ ತಗ್ಗಿಸ್ಕೊಂಡು ನಿಂತಿದ್ರು ಅನ್ನುವಂಥ ಮಾಹಿತಿಯನ್ನು ಸಹೋದ್ಯೋಗಿಗಳು ಕೊಟ್ಟಿದ್ರು ಕಾರಣ ಕೋರ್ಟ್ನಲ್ಲಿ ಕೇಳಿಸ್ಕೊಳ್ತಾ ಇದ್ರು ಅವರು ಕೂಡ ಏನಾಯ್ತು ಏನಿಲ್ಲ ಅಂತ ಹೇಳಿ ಎಸ್ಐಟಿ ಪರ ವಕೀಲರು ಕೇಳ್ತಾ ಇದ್ದಿದ್ದು 10 ದಿನ ಕಸ್ಟಡಿಗೆ ಕೊಡಬೇಕು ಈ ವಿಚಾರದಲ್ಲಿ ಅನೇಕ ರೀತಿಯಾದಂತಹ ವಿಚಾರಣೆ ಮಾಡಬೇಕಾಗಿದೆ 3 ಪ್ರಕರಣಗಳಿದ್ದಾವೆ ಸ್ಥಳ ಮಹಜರನ್ನ ಮಾಡಬೇಕು ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಬೇಕು ಎಲ್ಲವೂ ಕೂಡ ಇದೆ ಹಾಗಾಗಿ ಟೈಮ್ ಬೇಕಾಗುತ್ತೆ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಆ ಕಡೆಗೆ ಹೇಳ್ತಾ ಇದ್ರು ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಕ್ಕೆ ಒಂದಿನ ಸಾಕು ಒಂದಿನ ಕಸ್ಟಡಿಗೆ ಕೊಡಿ ಸಾಕು ಅಂತ ಪ್ರಜ್ವಲ್ ಪರ ವಕೀಲರು ಕೇಳ್ಕೊಳ್ತಾ ಇದ್ದಿದ್ದು ಇನ್ನೊಂದಿಷ್ಟು ಬೇಡಿಕೆಯನ್ನ ಕೂಡ ಇಡ್ತಾ ಇದ್ರು ಮನೆ ಊಟವನ್ನ ಕೊಡೋಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಕೆಲದಕ್ಕೂ ಕೂಡ ಒಂದಿಷ್ಟು ಕಂಡೀಷನ್ಸ್ಗಳಿರುತ್ತೆ ಪೂರ್ಣವಾಗಿ ಈಗ ನೋಡ್ಬೇಕು ಅದೇನೆಲ್ಲ ಇದೆ ಅಂತ ಹೇಳಿ ಈಗ ಸದ್ಯಕ್ಕಂತೂ 6 ದಿನ ಎಸ್ಐಟಿ ಕಸ್ಟಡಿಗೆ ಈಗ ಕೋರ್ಟ್ ನೀಡಿದೆ ಆರು ದಿನ ಈಗ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ 1 ದಿನ ಮಾತ್ರ 1 ಗಂಟೆ ವಕೀಲರಿಗೆ ಭೇಟಿ ಆಗಕ್ಕೆ ಅವಕಾಶ ಇರುತ್ತೆ ಪ್ರತಿದಿನ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮುರಳೀಧರ್ ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ವಾದ ಪ್ರತಿವಾದಗಳು ಹೇಗಿತ್ತು ಇವತ್ತು ಫೈನಲಿ ಕಸ್ಟಡಿಗೆ ನೀಡುವಂತ ಹೋಜಿಗೆ ಬಂದ್ರು ಪರಿಸ್ಥಿತಿಗೆ ಕಸ್ಟಡಿಗೆ ಕೊಡುವಂತ ಪರಿಸ್ಥಿತಿಗೆ ಬಂದಿದ್ದೇನು ಎಸ್ಐಟಿ ಪರ ವಾದ ಏನಿತ್ತು ಅಷ್ಟೊಂದು ಪ್ರಬಲವಾಗಿ ಆಮೇಲೆ ಈ ಕಡೆಗೆ ಪ್ರಜ್ವಲ್ ಅವರ ಪರ ವಕೀಲರು ಹೇಳ್ತಾ ಇದ್ರು 1 ದಿನ ಸಾಕಾಗಿತ್ತು ಮೆಡಿಕಲ್ ಟೆಸ್ಟ್ ವಿಚಾರಣೆನೂ ಕೂಡ 1 ದಿನ ಸಾಕು ಅಂತ ಕೇಳ್ತಾ ಇದ್ರು ಹೇಗಿತ್ತು ಇವತ್ತು ಖಂಡಿತವಾಗಿಯೂ ಅರುಣ್ ಯಾಕಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇರುವಂತಹ ಆರೋಪಗಳು ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇರುವಂತಹ ಒಂದಷ್ಟು ಪ್ರಬಲವಾದ ಸಾಕ್ಷ್ಯಗಳು ಈ ಸಾಕ್ಷ್ಯಗಳು ಮತ್ತು ಆರೋಪಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಬೇಕು ಅದಲ್ಲದೆ ಹೇಳಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂತದ್ದು ಅತ್ಯಾಚಾರದ ಪ್ರಕರಣ ದಾಖಲಾಗಿದ್ದ ಹಿನ್ನೆಲೆಯಲ್ಲಿ ಮೇನ್ಲಿ ಅಂದ್ರೆ ಆರೋಪಿ ಇದ್ದಂತವನಿಗೆ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಬೇಕಾಗುತ್ತೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸುವಂಥದ್ದು ಅದಾದ ನಂತರ ಅತ್ಯಾಚಾರ ನಡೆದಂತ ಸ್ಥಳಗಳೇನಿದ್ದಾವೆ ಸ್ಥಳಗಳಲ್ಲಿ ಮಾಜರನ್ನ ಮಾಡ್ಕೊಳ್ಳುವಂಥದ್ದು ಜೊತೆಗೆ ಇನ್ನೊಂದು ಪ್ರಮುಖವಾಗಿ ವಿಡಿಯೋ ತುಣುಕುಗಳನ್ನ ರೆಕಾರ್ಡ್ ಮಾಡಿದಂತ ಮೊಬೈಲ್ ಎಲ್ಲಿದೆ ಅದರ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕು ಅದರ ಬಗ್ಗೆ ಹೇಳಿಕೆಗಳನ್ನ ಪಡ್ಕೊಳ್ಬೇಕು ಈ ಎಲ್ಲದರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಇವತ್ತು ಕೋರ್ಟ್ನಲ್ಲಿ ಎಸ್ಐಟಿ ಪರ SPP ಅಶೋಕ್ ನಾಯ್ಕ ಅವರು ಮಾಡಿದ್ರು ಅದಕ್ಕೆ ಆಕ್ಷೇಪಣೆಯನ್ನ ಏನು ಪ್ರಜ್ವಲ್ ಪರ ವಕೀಲರು ಕೂಡ ಎತ್ತಿದಂಥದ್ದು ಆಕ್ಷೇಪಣೆಯನ್ನ ಎತ್ತೋ ಸಂದರ್ಭದಲ್ಲಿ ಕೂಡ ಒಂದು ಹೇಳಿಕೆಗಳನ್ನ ಕೊಡ್ತಾರೆ ಈಗ ಪೊಲೀಸ್ ಕಸ್ಟಡಿಗೆ ಇಂಥ ಪ್ರಕರಣದಲ್ಲಿ ಕೊಡುವಂಥದ್ದು ಅನಿವಾರ್ಯ ಆದ್ರೆ ಅವರನ್ನ 1 ದಿನದ ಮಟ್ಟಿಗೆ ಅವರಿಗೆ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತೇಳಿ ಒಂದು ಮನವಿಯನ್ನ ಮಾಡಿಕೊಂಡ ಬಳಿಕ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂತ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು ಆದೇಶ ಅಂದ್ರೆ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಆದ ಬಳಿಕ ಜೂನ್ 6ನೇ ತಾರೀಕು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಅಂತೇಳಿ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು ಅರುಣ್ ಓಕೆ ಜೂನ್ 6ಕ್ಕೆ ಈಗ ಮತ್ತೆ ಅವರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಅವಾಗ ಕಸ್ಟಡಿಗೆ ಕೊಡ್ತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ತಾರೆ ಅನ್ನೋದನ್ನ ನೋಡೋದು ಆದ್ರೆ ಈಗ ಸದ್ಯಕ್ಕೆ ಈ 6 ದಿನ ಏನೆಲ್ಲ ಇರುತ್ತೆ ಅನ್ನುವಂಥದ್ದಾದ್ರೆ ಸ್ಥಳ ಮಹಜರನ್ನ ಮಾಡಬೇಕಾಗತ್ತೆ ಇದು ಅತ್ಯಾಚಾರ ಪ್ರಕರಣವಾಗಿರೋದ್ರಿಂದ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ ಧ್ವನಿ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಇವೆಲ್ಲವೂ ಕೂಡ ಇದಾವೆ ಹಲವು ಪರೀಕ್ಷೆಗಳನ್ನು ಕೂಡ ಒಳಪಡಿಸಬೇಕು ಜೊತೆಗೆ ವಿಚಾರಣೆಯನ್ನು ಕೂಡ ಮಾಡಬೇಕು ಸ್ಥಳ ಮಹಜರನ್ನ ಮಾಡಬೇಕು ಇದೆಲ್ಲದಕ್ಕೂ ಕೂಡ ಸಮಯಾವಕಾಶ ಬೇಕಾಗತ್ತೆ